ಮುಖದವಗೆ ಗಣಪತ ಕರಗಳು ಬರಚು ಭಾಷಾ ಕುಶಧಾರಿಯೇ ಹರುಷವೇ ಮಕುತರ ಪೊರಗುವಾಗೆ ಉರಗ ಭೂಷಣ ಕುಮಾರ ಗಜವದ ಚರಣಕಮಲ ಭಾರತಿ ಎತ್ತಿರೆ ಆರತಿ ಬೆಳಗಿದೆ ಆರತಿ ಎತ್ತಿರೆ ಗಜಮುಖದವಗೆ. ಪುತ್ತಿಗೆ ಚಿಕ್ಕಮೇಳ ಶ್ರೀ ಸೋಮನಾಥೇಶ್ವರ ದೇವರ ಒಂದು ಕೃಪೆಯಿಂದ ದೇವರ ಅನುಗ್ರಹದಿಂದ ಪ್ರಾರಂಭವಾದಂಥ ಈ ಒಂದು ಚಿಕ್ಕ ಮೇಳ ಸಾಧಾರಣ ಸುರೇಂದ್ರ ಪೈಗಳೇ ಹೇಳಿದ ಹಾಗೆ 36 ವರ್ಷಗಳಿಂದ ಸತತವಾಗಿ ನಿರಂತರವಾಗಿ ದೇವರೇ ಕೊಂಡೋಗ್ತಿದ್ದಾನೆ. ಇದು ನಮ್ಮ ಕೈಯಿಂದ ಮನುಷ್ಯರ ಕೈಯಿಂದ ಆಗುವಂಥದ್ದು ಯಾವುದೂ ಇಲ್ಲ. ಖಂಡಿತ ಇವೆಲ್ಲ ದೈವ ಪ್ರೇರಣೆ ಅಂತ ಹೇಳ್ತೇವೆ. ನಾವು ಏನು ಹೇಳ್ತೇವೆ, ತೇನವಿನ ತೃಣನಮಪಿ ಚಲತಿ ಅಂತೇಳಿ. ಅಂದರೆ ದೇವರ ಒಂದು ಸಂಕಲ್ಪ ಇಲ್ಲದಿದ್ದರೆ, ದೇವರ ಒಂದು ಮನಸ್ಸು ಮಾಡದಿದ್ದರೆ ಒಂದು ಹುಲ್ಲು ಕಡ್ಡಿ ಸಹ ಅಲ್ಲಾಡೋದಿಲ್ಲ ಅಂತೆ. ಅಂಥ ಒಂದು ಪ್ರಯತ್ನ ದೇವರು ಸುರೇಂದ್ರ ಪೈಗಳು ಮತ್ತು ಅವರ ಒಟ್ಟಿಗೆ ಇರುವ ಸಹ ಕಲಾವಿದರ ಮೂಲಕ ಮಾಡಿಸ್ತಾ ಇದ್ದಾನೆ. ಆದರೆ ಈ ಒಂದು ಚಿಕ್ಕ ಮೇಳ, ಪಂಚಕೂಟದ ಮೇಳ ಪ್ರಾರಂಭ ಆಗಬೇಕಾದ್ರೆ ಇದರ ಹಿನ್ನೆಲೆ, ಯಾಕಂದರೆ ಒಂದು ಯಾವುದೇ ಒಂದು ಮೇಳವೋ ಅಥವಾ ಯಾವುದೇ ಒಂದು ದೇವಸ್ಥಾನವನ್ನು ಮಾಡೋದಾದರೂ ಅಥವಾ ಏನೇ ಆಗಲಿ, ನಾವು ಯಾವುದು ಪ್ರಾರಂಭ ಮಾಡ್ತೇವೆ ಅದಕ್ಕೊಂದು ಹಿನ್ನೆಲೆ ಇರ್ತದೆ, ಅದಕ್ಕೊಂದು ಸಂಕಲ್ಪ ಇರ್ತದೆ, ಅದಕ್ಕೊಂದು ಹರಕೆ ಇರ್ತದೆ, ಅಥವಾ ಪ್ರಶ್ನಾ ಮಾರ್ಗ ಮೂಲಕವೋ ನಾವು ತಿಳ್ಕೊಂಡಿರ್ತೇವೆ. ಯಾಕಂದರೆ ಯಾವುದೇ ಒಂದು ಸಮಸ್ಯೆಗಳು ಬಂದಾಗ ಅದು ಆ ಪ್ರಶ್ನಾ ಸಂದರ್ಭದಲ್ಲಿ ಆ ದೇವರೇ ದೈವದ ಮೂಲಕ ಮಾತಾಡಿಸ್ತಾರಂತೆ. ಹಾಗೆ ಈ ಒಂದು ಚಿಕ್ಕ ಮೇಳ ಪ್ರಾರಂಭ ಆಗಲಿಕ್ಕೆ ಅದರ ಹಿನ್ನೆಲೆ ಏನು, ಅದರ ಮೂಲ ಏನು, ಅದು ಹೇಗೆ ಪ್ರಾರಂಭ ಆಗಲಿಕ್ಕೆ ಒಂದಲ್ಲ ಒಂದು ಕಾರಣ ಇರ್ತದೆ. ಆ ಬಗ್ಗೆ ನಾವು ಈಗ ನಮ್ಮ ಭಾಗವತರಾದ ಸುರೇಂದ್ರ ಪೈಗಳ ಹತ್ರ ವೀಕ್ಷಕರೇ ತಿಳ್ಕೊಳ್ಳುವ. ತಾವು ಹೇಳಿದ್ರಿ, ನಾನು ಈಗಲೇ ಹೇಳಿದ್ದೇನೆ, ಈ ಪುತ್ತಿಗೆ ಚಿಕ್ಕ ಮೇಳ ಒಂದು ಈ ಮಾರೂರು ಮಂಜುನಾಥ್ ಭಂಡಾರಿ ಮತ್ತೆ ಈ ನಾಡಿ ಕೃಷ್ಣ ಶೆಟ್ಟಿ ಇವರೆಲ್ಲ ಸೇರಿ ಒಂದು ಮೇಳವೋ ಅಥವಾ ಸಂಘಟನೆ ಮಂಡಳಿಯನ್ನು ಪ್ರಾರಂಭ ಮಾಡಿದ್ರು. ಆ ಸಂದರ್ಭದಲ್ಲಿ ಮಾರೂರು ಮಂಜುನಾಥ್ ಭಂಡಾರಿ ತುಂಬಾ ಒಂದು ಹೆಸರುವಾಸಿಯಾದಂತ ಹೆಸರು, ಕೃಷ್ಣ ಶೆಟ್ಟಿ ಸಹ ಹಾಗೆ ಅವರ ಹೆಸರು, ಹೌದು, ಅವರೆಲ್ಲ ಹೆಸರು ಈಗ ಚಿರಸ್ಥಾಯಿಯಾಗಿ ಉಳಿದಿದೆ. ಹಾಗೆ ಅದು ಮುಂದಕ್ಕೆ ಹೋಗುವಾಗ ಈ ಒಂದು ಚಿಕ್ಕ ಮೇಳ ಅಂತ ತಿಳಿಸುವ, ಅದೊಂದು ದೊಡ್ಡ ಮೇಳ ಅಂತ ತಿಳಿಸುವ. ಆದ್ರೆ ಸಹ ಈ ಚಿಕ್ಕ ಮೇಳ ಅಂತ ಹೇಳಿ ಸರ್ವವ್ಯಾಪಿ ಆಗಿದೆ. ಸೋಮನಾಥೇಶ್ವರ ಯಕ್ಷಗಾನ ಮಂಡಳಿ ಅಂತ ಹೇಳಿದೆಲ್ಲ, ಅದು ಚಿಕ್ಕ ಮೇಳ ಪ್ರಾರಂಭ ಆಗುವ ಎಷ್ಟೋ ವರ್ಷದ ಮೊದಲೇ ಮುಕ್ತಾಯ ಆಗಿದೆ. ಅದು ನಿಂತಿದೆ. ಅದರ ನಂತರ ನಾನು ಹೇಳಿದ ಹಾಗೆ ಈ ಶೇಣಿ ಗೋಪಾಲಕೃಷ್ಣ ಭಟ್ರ ಅಥವಾ ಕುಂಬ್ಳೆ ಸುಂದರರಾಯರ ಅಥವಾ ಮಾರೂರು ಮಂಜುನಾಥ್ ಭಂಡಾರಿ ಅವರ, ಪೆರ್ಲ ಕೃಷ್ಣ ಭಟ್ರ, ಮೂಡಮೇಲು ಗೋಪಾಲಕೃಷ್ಣ ಶಾಸ್ತ್ರಿ, ವಾಸುದೇವ ಸಾಮೂರ, ರಾಮದಾಸ್ ಸಾಮೂರ ಇವರೇ ಏನಾದರೂ ನಿಮಗೆ ಸಂಪರ್ಕ ಇತ್ತಾ? ಈ ಮೇಳ ಮತ್ತು ಆ ದೊಡ್ಡ ಮೇಳದಲ್ಲಿ ಏನಾದರೂ ಪ್ರಭಾವವೋ ಅಥವಾ ಸಂಪರ್ಕವೋ, ಅಥವಾ ನೀವು ಅಲ್ಲಿ ಅವರ ಒಂದು ತಾಳಮದ್ದಲೆ ಅರ್ಥಗಾರಿಕೆಗೆ ಹೋದದ್ದು ಅಥವಾ ಅವರಿಲ್ಲಿ ಬಂದದ್ದು ಏನಾದ್ರೂ ಇದ್ದರೆ ನಿಮ್ಮ ಅನುಭವ. ನಿಮ್ಮ ಶೇಣಿ ಗೋಪಾಲಕೃಷ್ಣ ಭಟ್ರು ಮತ್ತೆ ರಾಮದಾಸ್ ರಾಮರು, ಮಂಜುನಾಥ್ ಭಂಡಾರರು, ಪೆರ್ಲ ಕೃಷ್ಣ ಭಟ್ರು, ಇಂಥವರೆಲ್ಲ ತಾಳಮದ್ದಲೆಗೆ ನಾವು ಚೌತಿಗ ಇದಕ್ಕೆಲ್ಲ ಹೋಗ್ತಿದ್ದೆವು. ಹಾಗೆ ನನಗೆ ಆಕರ್ಷಣೆ ಆಗಿದೆ. ಹಾಗೆ ಮಧ್ಯದಲ್ಲಿ ನಾನೊಂದು ಹೇಳ್ತೇನೆ, ಯಾಕಂದ್ರೆ ಮಧ್ಯದಲ್ಲಿ ಮತ್ತೆ ನನಗೆ ಆ ಪ್ರಶ್ನೆ ಕೇಳಲಿಕ್ಕೆ ಒಂದು ಪ್ರೇರೇಪಣೆ ಕೊಡ್ತಾ ಉಂಟು. ಈ ಪುತ್ತಿಗೆ ಶ್ರೀ ಸೋಮನಾಥೇಶ್ವರ ಒಂದು ಚಿಕ್ಕ ಮೇಳ ಪ್ರಾರಂಭ ಆಗಬೇಕಾದ್ರೆ ಏನಾದ್ರೂ ಒಂದು ಸಂಕಲ್ಪವೋ ಅಥವಾ ಏನಾದ್ರೂ ಒಂದು ಪ್ರಶ್ನೆಯಲ್ಲಿ ಬಂದದ್ದು ಆಗಿರ್ಬೇಕು, ಅಥವಾ ಎಲ್ಲರ ಇಚ್ಛೆ ಮೇಲೆ ಆದದ್ದು, ಅಥವಾ ದೇವಸ್ಥಾನದವರು ಸೇರಿ ಈ ಮೇಳ ಆಗ್ಬೇಕಂತ ಒಂದು ಸ್ಥಾಪನೆ ಮಾಡಿದ್ದು, ಅಥವಾ ನಾನು ಹೇಳಿದ ಪ್ರಶ್ನೆಯೋ ಅಥವಾ ಆಡಳಿತ ಪ್ರಶ್ನೆ ಕೇಳಿದಾಗ ಬಂತು, ಅಥವಾ ಇನ್ನೊಂದು ದೇವಸ್ಥಾನದ ಜೀರ್ಣೋದ್ಧಾರ ಸಂದರ್ಭದಲ್ಲಿ ಏನಾದ್ರು ಬರುವಾಗ ಇಲ್ಲಿ ಆ ನಾಟ್ಯ ಇತ್ತು ಮೊದಲು, ಹಾಗೆಲ್ಲ ಬರ್ತದೆ. ಈಗ ಎಷ್ಟೋ ಕಡೆ ನಾವು ನೋಡುವಾಗ ಮೊದಲಿತ್ತು, ಹಿಂದೆ ಇತ್ತು, ಇಲ್ಲಿ ಗಾನ ನಾಟ್ಯ ನಡೀತಿತ್ತು, ಇಲ್ಲಿ ಗಾನ ಆಗ್ತಿತ್ತು ಅಂತ ಹೇಳ್ತಾರೆ. ಹಾಗೆ ಈ ಪುತ್ತಿಗೆ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ವತಿಯಿಂದ ಆದಂತ ಚಿಕ್ಕ ಮೇಳ ಪ್ರಾರಂಭ ಆಗಲಿಕ್ಕೆ
ದೈವ ಪ್ರೇರಣೆ ಅದೇ ಏನಾದ್ರು ಇತ್ತು? ದೈವ ಪ್ರೇರಣೆಯೇ ಇರುವುದಿದೆ. ಯಾಕಂತ ಹೇಳಿದ್ರೆ 1989ನೇ ಇಸ್ವಿಯಲ್ಲಿ ದೊಡ್ಡ ತಿರುಗಾಟ ಮೇಳ ಹೊರಟಿತ್ತು. ಯಾವುದು ಅದು? ಡೇರೆ ಮೇಳ. ಮೇಳ ನಡೆಸಿದವರು ಹೆಸರು ಬೇಕಾಗುವುದು ಬೇಡ ಹೇಳಿ. ಮೇಳ ನಡೆಸಿದವರು ನಾನು ಡೇರೆ ಆಟಗಳನ್ನು ಮಾತ್ರ ಆಡುವುದು, ಸೇವೆ ಆಟಗಳನ್ನು ಬಯಲಾಟ ಎಲ್ಲ ಆಡಿಸ್ಲಿಕ್ಕೆ ಆಗುದಿಲ್ಲ. ಈಗ ಪ್ರಶ್ನೆಯಲ್ಲಿ ಬಂತು ಏನಂದ್ರೆ ಬಯಲಾಟ ಇದ್ರೆ ಮಾತ್ರ ಆಗ್ಬೇಕು, ಸೇವೆ ಆಟಗಳಿಗೆ ಕಟೀಲ್ ಮೇಳ ಎಲ್ಲ ಆಗ್ತದಲ್ಲ, ಸೇವೆ ಆಟಗಳಿಗೆ ಮಾತ್ರ ಇದು ಇರುವುದು, ಅಪ್ಪಣೆ ಇರುವುದು. ಟೆಂಟ್ ಮೇಳ ಆಗುದಿಲ್ಲ, ಡೇರೆ ಮೇಳ ಆಗುದಿಲ್ಲ. ಇಲ್ಲ ನಾನು ಡೇರೆ ಮೇಳ ನಡೆಸ್ತೀನಿ ಅಂತೇಳಿ ಎಲ್ಲ ಅಡ್ವಾನ್ಸ್ ಎಲ್ಲ ಕೊಟ್ಟಾಗಿದೆ. ರಂಗಸ್ಥಳದವರಿಗೆ, ನಿಮ್ಮ ಡೇರೆಯವರಿಗೆ, ಮತ್ತೆ ವೇಷದವರಿಗೆ ಎಲ್ಲ ಹಾಗೆ ಅಂತ ಹೇಳಿದ್ದೇನೆ. ಅದ್ರಲ್ಲಿ ಪ್ರಶ್ನೆಯಲ್ಲಿ ಪುನಃ ಇಟ್ಟಿದ್ದು. ಪುನಃ ಪ್ರಶ್ನೆಯಲ್ಲಿ ಇಡುವಾಗ ಇಲ್ಲ ಅದು ಸೇವೆ ಆಟಗಳು ಮಾತ್ರ ಆಗ್ಬೇಕು ಅಂತ ಆಯ್ತು. ಇಲ್ಲ ನಾನು ಆಡುವುದಾದ್ರೆ ಡೇರೆ ಮೇಳ ಮಾತ್ರ ಅಂತೇಳಿ ಇವರ ಒಂದೇ ಆಟ. ಎಷ್ಟು ಅದರಲ್ಲಿ ನಷ್ಟ ಆದ್ರೂ ನನಗೆ ಯಾಲಕ್ಕಿ ತೋಟ ಉಂಟು, 150 ಎಕರೆ ಯಾಲಕ್ಕಿ ತೋಟ ಉಂಟು, ಆ ನಷ್ಟವನ್ನೆಲ್ಲ ನಾನು ತುಂಬಿಸ್ತೇನೆ ಅಂತ ಹೇಳಿ ಒಂದು ಉತ್ಸಾಹದಿಂದ ಹೋಗುದು. ಟೆಂಟ್ ಆಟಗಳು ಒಂದು ನಡೀಲಿಲ್ಲ. ಮಳೆ ಬರುವುದು, ಬೆಂಕಿ ಬೀಳುವುದು, ಇಂಥದ್ದೇ. ಅದೇ ಆಟವನ್ನು ನೀವು ಈಗ ಡೇರೆ ಆಟವನ್ನು ಅದೇ ಜಾಗದಲ್ಲಿ ಡೇರೆ ಇಲ್ಲದೆ ಬಯಲಾಟ ಆಡ್ತೇನೆ, ಬಯಲಾಟ ಬೆಳಗಿನವರೆಗೆ ಒಳ್ಳೆ ರೀತಿಯಲ್ಲಿ ಜನ ಸೇರಿ ಸುಸಾಂಗದಲ್ಲಿ ಆಗಿದೆ. ಹಾಗೆ ಹೀಗೆ ಇವರ ಈ ಅಹಂಕಾರದಲ್ಲಿ ಮುಂದುವರೆದು ಯಾವಾಗ ದೀಪಾವಳಿ ಅಮಾವಾಸ್ಯೆಗೆ ಹೊರಟದ್ದು, 89ನೇ ಇಸ್ವಿ ದೀಪಾವಳಿ ಅಮಾವಾಸ್ಯೆಗೆ ಹೊರಟದ್ದು. ಮುಂದೆ ಪತನಾಜಿಗೆ ಎಂಡಾಗಬೇಕಲ್ಲ. ನೀವೀಗ ಪ್ರಾರಂಭಕ್ಕೆ ಹೇಳಿದಾಗೆ ಸೇವೆ ಆಟ ಆಡ್ಬೇಕಲ್ಲ. ಪತನಾಜಿಗೆ ಸೇವೆ ಆಟ ಆಡ್ಲಿಕ್ಕೆ ಇಲ್ಲಿ ಯಾರಿದ್ದಾರೆ? ಕಲಾವಿದರು ಇಲ್ಲ. ಮೊದಲೇ ಅವರು ನಮ್ಮವರೇ, ನಮ್ಮ ಒಳ್ಳೆ ದೋಸ್ತಿ ಆದ್ರಿಂದ ಶ್ರೀಲಂಕಾ ರಾಮಕೃಷ್ಣ ಭಟ್ರು ಅಂತ ಅವರು ಬಂದಿದ್ದಾರೆ. ಅವರು ಜಂಟಿಗೆ ನಮ್ಮ ಚಂದ್ರಶೇಖರ್ ಶೆಟ್ಟಿ ಅಂತ ಹೇಳಿ ನಮ್ಮ ಕಡಲಲೆಯವರು, ಅವರು ಯಕ್ಷಗಾನ ಕಲಿಸುವ ಮಾಸ್ಟರ್. ಅವರು ಹವ್ಯಾಸಿಯಾಗಿ ಅವರನ್ನು ಹಿಡ್ಕೊಂಡು ಏನ್ ಮಾಡೋದು? ಪತನಾಜಿಗೆ ಏನಿಲ್ಲ, ಮೇಳವೇ ಇಲ್ಲ. ಹೊರಟಿದೆ ದೀಪಾವಳಿ ಅಮಾವಾಸ್ಯೆಗೆ, ಪತನಾಜಿಗೆ ಸೇವೆ ಆಗಬೇಕಲ್ಲ. ಇಲ್ಲಿ ಯಾರನ್ನು ಮಾಡೋದು? ಎಂತದ್ದು ಮಾಡೋದು ಅಂತ ಎರಡೇ ವೇಷದಲ್ಲಿ, ರಾಧಾಕೃಷ್ಣ ಮತ್ತು 2 ವೇಷದಲ್ಲಿ ರಾಧಾಕೃಷ್ಣ. ಇದನ್ನೇ ಹೇಗೆ ಹೊರಟ್ರೆ ಅದಕ್ಕೆ ನಮ್ಮ ಅಡಿಗರು ಶ್ರೀನಿವಾಸ ಭಟ್ರು ಹೇಳಿದ್ರು, ಮೊದಲಿನ ಪ್ರಧಾನ ಅರ್ಚಕರು, ಈಗಿನವರ ತಂದೆ. ಭಾರಿ ಕಷ್ಟ ಆಯ್ತು ನಿಮ್ಗೆ, ಏನೂ ಇಲ್ಲ, ಮೇಳವೂ ಹೋಯ್ತು, ನಿಮ್ಗೆ ಹೊಟ್ಟೆಗೂ ಇಲ್ಲ, ಅದಕ್ಕೂ ಇದಕ್ಕೆ ಅದಕ್ಕೆ ನಿಮ್ಗೆ ಹೀಗೆ ಮಾಡಿ ಹೊರಟ್ರೆ ಇನ್ನು ಮನೆಗೆ. ಅದಕ್ಕೆ ನಾನು ಹೇಳಿದ್ದೆ, ಹಾಗೆ ಮಾಡಿ ಹೊರಡುವ ಕ್ರಮ ಇಲ್ಲ. ಅದು ನಿಮ್ಮ ನವರಾತ್ರಿಗೆ ಹೇಳ್ತೀವಿ 9 ದಿವಸ, ಚೌತಿಗೆ, ಅಷ್ಟಮಿಗೆ ಅಂತೇಳಿ 4 ಮಾಡಿ ಹೊರಡ್ತಾರಲ್ಲದೆ ಇದು ಮಾಡಿ ಹೊರಡುವ ಕ್ರಮ ಇಲ್ಲ. ದೇವರ ಪ್ರಶ್ನೆಯಲ್ಲಿ ನೋಡುವ, ನಾಳೆಗೆ ನೀವು ಹೊರಡಬಹುದು. ಹೊರಟ್ರೆ ಏನಂತಂದ್ರೆ ನೋಡುವ, ನಾಳೆ ಹೂ ಪ್ರಶ್ನೆ ಯಾವಾಗಲೂ ಮಧ್ಯಾಹ್ನ ಪೂಜೆಗೆ ಆಗುವಂತ ಹೂ ಪ್ರಶ್ನೆ. ದೇವರ ಹತ್ರ ಹೂ ಪ್ರಶ್ನೆ ಇಡುವುದು, ಇಂಥ ಕೆಲಸ ಬೇಕಾ ಬೇಡವಾ ಆಗ್ತದ ಇಲ್ವಾ ಅಂತೇಳಿ ಹೂ ಪ್ರಶ್ನೆ ಇಡುವುದು ಅಂತ ಹೇಳಿ. ಆದ್ರೆ ಅದು ಮಧ್ಯಾಹ್ನದ ಮಹಾಪೂಜೆಗೆ ಆಯ್ತು. ಮಧ್ಯಾಹ್ನದ ಮಹಾಪೂಜೆಗೆ ಇವತ್ತು ತಪ್ಪಿದ್ರೆ ನಾಳೆ ಮಧ್ಯಾಹ್ನ ಪೂಜೆಗೆ ಅಲ್ಲಲ್ಲ. ದೇವರಲ್ಲಿ ಈ ತುಂಬೆ ಉಂಟಲ್ಲ, ತುಂಬೆ ಹೂ ಅಥವಾ ಕೇವಲ ಹೂ, ಇದನ್ನು ಹಾಕಿ ದೇವರ ಎದುರಿಗೆ ಪ್ರಾರ್ಥನೆ ಮಾಡಿ ಇಡುವುದು. ಲೆಕ್ಕ ಮಾಡ್ಲಿಕ್ಕಿಲ್ಲ, ಅದು ಮುಗುಳಿ ಬರ್ಬೇಕು. 3, 5, 7 ನಿಮ್ಗೆ ಪ್ರಾರ್ಥನೆ ಮಾಡಿ ನೀವು ಏನು ಭಾವಿಸಿದ್ದುಂಟು ಅದನ್ನು ನೋಡಿ ಅಂತೇಳಿ. ಆಗ ಮುಗುಳಿ ಬಂದ್ರೆ ಅದು ಕೆಲಸ ಆಗ್ತದೆ. ಕಟ್ಟಿ ಬಂದ್ರೆ ಎಲ್ಲರೂ ಸರಿ ಬಂದ್ರೆ ಹಾಗೆ ಅಲ್ಲಿ ಮಾಡುದು. ಹಾಗಾಗಿ ಅಲ್ಲಿ ಬಂದಂತ ಒಂದು ದೇವರ ಒಂದು ಅದಕ್ಕೆ ಅಭಯ. ಇದು ಪತ್ತನಾಜೆ ಮರು ದಿವಸ ಇವರು ನಮ್ಮ ಪ್ರಧಾನ ಅರ್ಚಕರು ಹೇಳಿದ್ರು ಏನ್ ಮಾಡುದು. ಹಾಗೆ ನೀವು ನಾಳೆ ಮಧ್ಯಾಹ್ನ ಪೂಜೆಗೆ ಇಲ್ಲಿ ಇದ್ದೀರಲ್ಲ, ನಿನ್ನೆ ಸೇವೆ ಆಯ್ತಲ್ಲ ರಾತ್ರಿಗೆ ಕಷ್ಟದಲ್ಲಿ 2 ವೇಷ ಮಾಡಿ ಒಂದು ಸುತ್ತು ದೇವರ ಸುತ್ತಿಗೆ ಬಲಿ ಬಂದು ಎಲ್ಲ ಸೇವೆ ಆಯ್ತಲ್ಲ, ಹೂ ಪ್ರಶ್ನೆ ನೋಡು ನಾಳೆ ಮಧ್ಯಾಹ್ನ. ಆದ್ರೆ ಹೊರಡಿ, ಇಲ್ಲದ್ರೆ ಏನಂತ ಗೊತ್ತಾಗ್ತದೆ. ಎಲ್ಲ ಸ್ನಾನ ಮಾಡಿಕೊಂಡು ಮಧ್ಯಾಹ್ನ ಹೂ ಪ್ರಶ್ನೆಗೆ ಮರು ದಿವಸ, ಪತ್ತನಾಜೆಯ ಮರು ದಿವಸ 90ನೇ ಇಸ್ವಿ. 89 ಆದ ನಂತರ 90ನೇ ಇಸ್ವಿ ಸೇವೆ ಆಟ ಆಯ್ತು. ಮರು ದಿವಸ ಸ್ನಾನ ಮಾಡಿಕೊಂಡು ಮಧ್ಯಾಹ್ನ ಪೂಜೆಗೆ ಇಟ್ಟರು. ಈಗ ದೇವರು ಏನಂತ ಹೊರಡಬಹುದೇನೋ ಅವರು ಸಹ ಪ್ರಾರ್ಥನೆ ಬಾರಿ ಒಳ್ಳೆಯದು, ಪ್ರಾರ್ಥನೆ ಮಾಡಿ ಲೆಕ್ಕ ಮಾಡಿ ಹಾಗೆ ಪ್ರಾರಂಭ ಮಾಡಿದಂತ ಮುಗುಳಿ ಹೊರಡಬಹುದು. ಅಲ್ಲಿಂದ ದೇವರ ಪ್ರೇರಣೆಯಾಗಿ ನಿರಂತರವಾಗಿ 36 ವರ್ಷವರೆಗೆ ಈ ಮೇಳ ಇಲ್ಲಿಗೆ ನಿಂತಿದೆ. ಆಗ್ಲೂ ಒಂದು ಪ್ರಶ್ನೆ ಬಂತು, ಈಗ ಇವತ್ತಿಗೆ ಪ್ರಾರಂಭ ಮಾಡ್ಲಿ ಪತನಾಜೆ ಮರು ದಿವಸ ಅಂತ, ಇದನ್ನು ಮುಕ್ತಾಯಗೊಳಿಸುವುದು ಯಾವಾಗ? ಈಗ ಟೆಂಟ್ ಮೇಳಗಳಾಗಲಿ ಬಯಲಾಟ ಮೇಳಗಳಾಗಲಿ
ಒಂದು ಅಮಾವಾಸ್ಯೆ ನಂತರ, ದೀಪಾವಳಿ ಅಮಾವಾಸ್ಯೆ ನಂತರ ಹೊರಟ್ರೆ ಪತನಾದಿಗೆ ಮುಕ್ತಾಯ ಆಗ್ತದೆ. ಆಗ್ತದೆ. ನಮ್ದು ಮುಕ್ತಾಯ ಆಗುದು ಯಾವಾಗ? ಯಾವಾಗ ಆ ಪ್ರಶ್ನೆ ಅದಕ್ಕೆ ಅದಕ್ಕೆ ಪುನಃ ಇವ್ರ ಹತ್ರವೇ ಕೇಳಿದ್ರು ಸುರಿಗೆ ಪ್ರಶ್ನೆ, ಅದಕ್ಕೆ ಕೇಳಲಿಕ್ಕೆ ಆಗುದಿಲ್ಲ. ಅದಕ್ಕೆ ಅವ್ರು ಹೇಳಿದ್ರು, ಈಗ ನಿಮ್ದು ಪತನಾದಿಗೆ ಹೊರಟಿತ್ತಲ್ಲ, ಆ ಮೇಳ ಹೊರಟದ್ದು, ದೊಡ್ಡ ಮೇಳ ಹೊರಟದ್ದು ದೀಪಾವಳಿ ಅಮಾವಾಸ್ಯೆಗಲ್ಲ, ಇನ್ನು ದೇವ್ರು ಒಳಗೆ ಕೂತಾಯ್ತು. ನಿನ್ನೆ ವೈಶಾಖದಲ್ಲಿ ದೇವ್ರು ಒಳಗೆ ಕೂತಾಯ್ತು. ಇನ್ನು ದೇವ್ರು ಹೊರಗೆ ಬರುವುದು ದೀಪಾವಳಿ ಅಮಾವಾಸ್ಯೆ. ನಾವೀಗ ಹೊರಟಿದ್ದೇವಲ್ಲ ಪತನಾದಿ ಮರು ದಿವಸ, ನಿಮ್ದು ದೇವ್ರು ಹೊರಗೆ ಬರುವ ದಿವಸ ನಿಮ್ದು ಒಳಗೆ ಬರ್ತದೆ. ದೀಪಾವಳಿ ಅಮಾವಾಸ್ಯೆ ಒಳಗೆ ಬರ್ತದೆ. ಎಂತ ಒಂದು ಅದ್ಭುತವಾದಂತ ಒಂದು ಸಂಗತಿ. ಪತನಾದಿಗೆ ಎಂಡ್ ಆಗುವಂತದ್ದು, ಪತನಾದಿಗೆ ಶುರು ಆಯ್ತು. ದೀಪಾವಳಿಗೆ ಪ್ರಾರಂಭ ಆಗುವಂತದ್ದು ದೊಡ್ಡ ಮೇಳ, ಇದು ಮುಕ್ತಾಯ. ಹಾಗಾದ್ರೆ ನಿರಂತರವಾಗಿ ವರ್ಷದ 365 ದಿವಸ ಯಕ್ಷಗಾನವನ್ನು ನೋಡುವ ಒಂದು ಭಾಗ್ಯ ಜನರಿಗೆ ಉಂಟು ಅಂತ ಹೇಳಿ ಈ ನಮ್ಮ ಯಕ್ಷಗಾನ ದೊಡ್ಡ ಮೇಳ ಆಗ್ಲಿ ಚಿಕ್ಕ ಮೇಳ ಆಗ್ಲಿ ಇದರಿಂದ ವೇದ್ಯ ಆಗ್ತದೆ. ಹಾಗಾಗಿ ಸಾಧಾರಣ ನೀವು ದಿವಸಕ್ಕೆ 25 ಅಷ್ಟೇ, 25 ಕಡೆಗಳಲ್ಲಿ ನೀವು ಹೋಗ್ತೀರಿ. ಸಾಧಾರಣ ಮೂಡಬಿದ್ರೆ, ಕಾರ್ಕಳ, ಮುಲ್ಕಿ ಇಲ್ಲೆಲ್ಲ ಹೋಗ್ತೀರಿ. ಈಗ ಅಲ್ಲೆಲ್ಲ ಹೋಗ್ಬೇಕಾದ್ರೆ ನಿಮ್ಮಲ್ಲಿ ಇರುವಂತ ಸೀಮಿತ ಜನ ಹೋಗುವಾಗ ಪೆಟ್ಟಿಗೆ ಇಟ್ಕೊಂಡು ಹೋಗ್ಬೇಕು, ಅಥವಾ ನಿಮ್ಮ ವೇಷ ಹಾಕಿ ಬರ್ತೀರಿ. ಅಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಹಿಡ್ಕೊಂಡು ಬರ್ತೀರಿ. ಈ ನಿಮ್ಮ ನಿರ್ವಹಣೆ, ಈ ನಿಮ್ಮ, ಯಾಕಂದ್ರೆ ಯಕ್ಷಗಾನ ಅಂತ ಹೇಳಿದ್ರೆ ನಮ್ಮ ಜೀವನಕ್ಕೆ ನಾವು ಜೀವನ ನಿರ್ವಹಣೆ ಮಾಡ್ಬೇಕು ನೋಡಿ. ಹಾಗೆ ಅಲ್ಲಿ ಏನು ಕೊಟ್ಟಿದೆ, ಏನು ನಿಮಗೆ ಸಂಭಾವನೆ ಕೊಡ್ತಾರೆ, ಆ ದೇವರಿಗೆ ಕೈ ಮುಗಿದು ಅದನ್ನು ನೀವು ಹಿಡ್ಕೊಂಡು ಬರ್ತೀರಿ. ಅದು ಅಕ್ಕಿಯೋ ಅಥವಾ ತೆಂಗಿನಕಾಯಿಯೋ ಹೂವೋ ನಿಮಗೆ ಕೊಟ್ಟಂತ ಗೌರವ ಕಾಣಿಕೆ. ಇದು ಹೇಗೆ ಅಂದ್ರೆ ಈಗ ನೀವು ನಾನು ತಿಳ್ಕೊಂಡ ಹಾಗೆ ಸಂಪಿಗೆ ಸುರೇಂದ್ರ ಪೈಗಳು ಭಾಗವತರು ಬೇರೆ, ಯಜಮಾನ ಬೇರೆ, ಲೆಕ್ಕಪತ್ರ ಬರೆಯವರು ಬೇರೆ, ಎಲ್ಲವೂ ಅವರೇ ಅಂತ ಕೇಳಿದ್ದಾರೆ. ಮೇಳ ಮಾತ್ರ ಪ್ರಾರಂಭ ಆಗುದು, ಮೇಳದ ಉಸ್ತುವಾರಿ ದೇವಸ್ಥಾನ ಅಂತ ಕೇಳಿದ್ದಾರೆ. ನಿಮ್ಗೆ ಸಂಭಾವನೆ ಎಲ್ಲ ಹೇಗೆ ಅಂದ್ರೆ ದೇವಸ್ಥಾನಕ್ಕೆ ಇದರಲ್ಲಿ ಏನಾದ್ರು ನಿಮ್ಗೆ ಬಂದ ನಿಮ್ಗೆ ಬಂದ ಸಂಭಾವನೆಯಲ್ಲಿ ಅದು ಅಲ್ಲಿಗೆ ಹೋಗಿ ಅಲ್ಲಿಂದ ಏನ್ ನಿಮ್ಗೆ ಸಿಗುವಂತ ಸಿಗುವುದೋ ಅದು ಹೇಗೆ? ಯಾಕಂದ್ರೆ ಕಲಾವಿದನಿಗೆ ಖಾಲಿ ಜನರನ್ನು ರಂಜಿಸುವುದು ಮಾತ್ರ ಅಲ್ಲ, ಅವರ ಜೀವನ ಸಹ ನಿರ್ವಹಣೆ ಆಗ್ಬೇಕಂತದ್ದು ತುಂಬಾ ಕರ್ತವ್ಯ. ಇದಕ್ಕೆ ಹೊರಗಿನಿಂದ ಏನಾದ್ರು ಪ್ರೋತ್ಸಾಹ, ಹೊರಗಿನಿಂದ ಏನಾದ್ರು ನಿಮ್ಗೆ ಕೊಟ್ಟ ದೇಣಿಗೆ, ಅವರಿಗೆ ಅವರು ಕೊಟ್ಟ ದೇಣಿಗೆ ಏನು ಅದಕ್ಕೆ ರಸೀದಿ ಕೊಡ್ತೇವೆ. ಹಣ, ಅಕ್ಕಿ, ತೆಂಗಿನಕಾಯಿ, ಎಣ್ಣೆ, ಇದಕ್ಕೆಲ್ಲ ರಸೀದಿಯಲ್ಲಿ ನಮೂದಿಸಿ ಕೊಡ್ತೇವೆ. ಒಂದು ಇದು 25 ಮನೆಗಳಲ್ಲಿ ಎಷ್ಟು ಜಮೆ ಆಯಿತು, ಅಷ್ಟರಲ್ಲಿ ರೂಪಾಯಿಗೆ 4 ಆಣೆ ಆಯಿತು. 25% ದೇವರಿಗೆ, ದೇವಸ್ಥಾನಕ್ಕೆ. 1000 ರೂಪಾಯಿ ಆದ್ರೆ 250 ರೂಪಾಯಿ, 2000 ಆದ್ರೆ 500 ರೂಪಾಯಿ, ಹೀಗೆ 100ಕ್ಕೆ 25% ದೇವಸ್ಥಾನ. ಉಳಿದ ಹಣವನ್ನು ಆ ದಿವಸದ ಖರ್ಚುಗಳೇನುಂಟು ನಮ್ಗೆ, ಊಟಕ್ಕೆ, ಎಣ್ಣೆ, ಬಣ್ಣ, ಗಿಣ್ಣ ಅಂತೇಳಿ ಏನುಂಟು ಅದನ್ನು ಕಳೆದು 6 ಜನಕ್ಕೂ ಸರಿ ಸಮಾನವಾದ ಬಟ್ಟೆ. ಅದೇ ದಿವಸ ಅಥವಾ ತಿಂಗಳಿಗೆ ಅದೇ ದಿವಸ ರಾತ್ರಿ. ಇವತ್ತು ತಿರುಗಾಟ ಆಯ್ತು ಅಂತ ಹೇಳಿದ್ರೆ ಇವತ್ತು 6 ಗಂಟೆಗೆ ಇವತ್ತು ರಾತ್ರಿಗೆ ವಾಪಸ್ ಬಂತು ಅಂತ ಹೇಳಿ ಆ ದಿವಸವೇ ಲೆಕ್ಕಪತ್ರ ಮಾಡಿ ಆ ದಿವಸವೇ ನಿಮ್ಮ ಸಂಬಳವನ್ನು ನಿಮ್ಮ ಕೈ, ಪೈಸಾ ಒಂದು ಪೈಸವನ್ನು ನಮ್ಮ ಹತ್ರ ಇಡದಾಗಿ ಸಂಪೂರ್ಣ ನಿಮ್ಮ ಸೇವೆ ಕಡಲೆದಿಂದ ಕೈ ತೊಳೆದ ಹಾಗೆ ಅಂತ. ಹಾಗಾದ್ರೆ ದೇವರಿಗೆ ಸಹ ಮರುದಿವಸ ಹೋಗ್ತದೆ. ಅಲ್ಲ, ದೇವರಿಗೆ ಅದು ಸ್ಟಾಕ್ ಇಡ್ಲಿಕ್ಕೆ ಅದನ್ನ 8 ದಿವಸಕ್ಕೊಮ್ಮೆ 10 ದಿವಸಕ್ಕೊಮ್ಮೆ ಬಂದು ಕೊಂಡೋಗ್ತಾರೆ, ಅಥವಾ ನಾವು ಬ್ಯಾಂಕಿಗೆ ಹಾಗೆ ನಿಮ್ಮ ಒಂದು ಜೀವನ ನಿರ್ವಹಣೆ ಆ ಭಗವಂತನೇ ಮುಂದುವರಿಸ್ತಾ ಇದ್ದಾರೆ. ಎಲ್ಲಿ ಹೇಳಿದ್ರೆ ನಾನು ಇದರಲ್ಲಿ ಯಜಮಾನನಾಗಿದ್ದೇನೆ ಅಥವಾ ಭಾಗವತನಾಗಿದ್ದೇನೆ ಅಥವಾ ಎಲ್ಲವನ್ನು ನೋಡಿಕೊಳ್ಳುವಾಗಿದ್ದೇನೆ ಅಂತ ಹೇಳಿದ್ರೆ ನನಗೆ ಒಂದು 10 ಪೈಸೆ ಸಂಬಳ ಜಾಸ್ತಿ ಒಂದೇ. ಯಾಕಂದ್ರೆ ಅದು ಪ್ರಾರಂಭಕ್ಕೆ ನಮ್ಮ ಪ್ರಧಾನ ಅರ್ಚಕರೇ ತಿಳಿಸಿದ ಒಂದು ಮಾರ್ಗ ಇದು. ದೇವರ ಸೇವೆಗೆ ಹೊರಟವರು ನೀವು ಎಲ್ಲರೂ ಒಂದೇ ಲೆಕ್ಕ, ತಲೆಯೂ ಒಂದೇ, ಕಾಲು ಒಂದೇ, ತಲೆಯೂ ಒಂದೇ, ಕಾಲು ಒಂದೇ. ಕಾಲಿನಲ್ಲಿ ನಡಿಲಿಕ್ಕಾದ್ರೆ, ಕೈಯಲ್ಲಿ ಹಿಡಿಲಿಕ್ಕೆ ಆದ್ರೆ ಅದು ಮನಸ್ಸಿನಲ್ಲಿ ಎಲ್ಲ ಒಂದೇ ಇರುವುದು. ಅದನ್ನು ಬೇರೆ ಇದನ್ನು ಬೇರೆ ಅಂತ ಹೇಳಿ ಮಾಡಿದ್ರೆ ಏನು, ಎಲ್ಲರೂ ಒಂದೇ ಲೆಕ್ಕ. ಹೀಗೆ ಯಕ್ಷಗಾನದಲ್ಲಿ ದೇವಸ್ಥಾನದಲ್ಲಿ ಸಾಮಾನ್ಯ ಒಂದು 36 ವರ್ಷದಿಂದ ಪ್ರಾರಂಭ ಮಾಡಿದ ಮೇಳ, ಪೈಯವರಿದ್ದರೆ ಮೇಳ, ಪೈಯವರು ಇಲ್ಲ ಇದ್ದರೆ ಮೇಳ ಇಲ್ಲ, ಈ ರೀತಿಯಾಗಿ ನಡೀತಾ ಉಂಟು. ಅವರಷ್ಟು ಇನ್ವಾಲ್ವ್ ಆಗಿ ತನ್ನ ಮನೆಯ ಕೆಲಸದಿಂದ ಜಾಸ್ತಿಯಾಗಿ
ದೇವರ ಕೆಲಸ ಅಂತ ಮಾಡ್ತಾ ಇದ್ದಾರೆ. ಅಷ್ಟು ಒಬ್ಬರ ಯಾರಾದರೂ ಪ್ರಯತ್ನ ಮಾಡಿ ಅದು ಉದ್ದೇಶವಾಗಿ ತಿರುಗಾಡ್ತಾ ಇದ್ದರೆ ಅದು ಸಂಸ್ಥೆ ಚೆನ್ನಾಗಿ ನಡೀತದೆ. ಆ ಸಂಸ್ಥೆ ನಡಿಬೇಕು ಅಂತಾದರೆ ಎಲ್ಲರ ಸಹಕಾರವೂ ಬೇಕು, ದೇವರ ಅನುಗ್ರಹವೂ ಬೇಕು. ಅದು ಇದ್ದುದರಿಂದ ಏನು ವಿಘ್ನ ಬಾರದೆ ಎಲ್ಲೆಲ್ಲಿ ಹೋಗಿದ್ದಾರೋ ಅಲ್ಲೆಲ್ಲ ಕಡೆಯೂ ಸಹಿತ ಒಳ್ಳೆಯ ಗೌರವ ಸ್ಥಾನಮಾನ ಕೊಟ್ಟು ಕರೀತಾ ಇದ್ದರಿಂದ ಇಷ್ಟು ನಡೀತಾ ಇದೆ. ಇವರು ಎಷ್ಟೋ ಸಮಯ ಬರಲಿಲ್ಲ ಅಂತ ಕಂಪ್ಲೇಂಟ್ ಉಂಟಷ್ಟೇ ವಿನಃ ಹೋಗಿ ತೊಂದರೆ ಆಗಿದ್ದೊಂದು ಎಲ್ಲೂ ಇಲ್ಲ. ನಾನು ಇನ್ನೊಂದು ಕೇಳ್ತೇನೆ ಅಂತ ಹೇಳಿದ್ರೆ, ನಿಮ್ಮ ಒಟ್ಟಿಗೆ ಈಗ 5 ಜನ, ಯಾಕಂದ್ರೆ 5 ಜನ ಒಡನಾಡಿಗಳು ಅಂತ ಹೇಳಿದ್ರೆ ಅದು ಪಂಚಪ್ರಾಣ ಅಂತ ಹೇಳ್ಬೋದು. ಪಂಚಕೂಟ ಪಂಚಪ್ರಾಣ. ಈ 5 ಜನ ಇರುವಾಗ ನಿಮ್ಮ ಒಟ್ಟಿಗೆ ಇರುವ ಸಹ ಕಲಾವಿದರು ಅವರು ಯಾರ್ಯಾರು, ಅವರ ಹೆಸರು ಏನಾದ್ರು ಹೇಳ್ಬೋದಾ? ಅವರು ಹಿಂದಿನಿಂದ ಇದ್ದವರೇ ಅವರೇ ಇದ್ದಾರ ಅಥವಾ ಮಧ್ಯೆ ಮಧ್ಯೆ ಬದಲಾವಣೆಗಳಾಗಿದ್ದಾವ? ಯಾಕಂದ್ರೆ 36 ವರ್ಷದ ಹಿಂದೆ ಪುತ್ತಿಗೆ ಸಂಪಿಗೆ ಸುರೇಂದ್ರ ಪೈಗಳೇ ಭಾಗವತರಾಗಿ ಇದ್ದದ್ದು. ಮಧ್ಯದಲ್ಲಿ ಯಾರು ಅನಾರೋಗ್ಯ ಅಥವಾ ಏನಾದ್ರು ಇದ್ರೆ ಬೇರೆಯವರು ಭಾಗವತಿಗೆ ಕೂತಿರ್ಬೋದು. ಆದ್ರೆ ಆ ಕಲಾವಿದ್ರು ಆಗ ಇದ್ದವರೇ ಈಗ ಇದ್ದಾರ ಅಥವಾ ಮಧ್ಯದಲ್ಲಿ ಬದಲಾವಣೆಗಳಾಗಿದ್ದಾವ, ಹೇಗೆ? ಆಗ ಇದ್ದ ಸುಮಾರು ವರ್ಷಗಳ ಹಿಂದೆ ಇದ್ದ ಕಲಾವಿದರು ಎಲ್ಲರೂ ಇದೆ. ಈಗ ಒಬ್ಬ ಮೊದಲವರು ವೇಷ ಮಾಡ್ತಿದ್ರು. ಈಗ ಸಾಧಾರಣ ವ್ಯವಸ್ಥಾಪಕರಾಗಿದ್ದಾರೆ. ವ್ಯವಸ್ಥೆ ಮಾಡುವಲ್ಲಿ ಈಗ ಕಾರ್ಯಪತ್ರ ಹಾಕುವುದು, ಕಾರ್ಯಪತ್ರ ಕೊಟ್ಟು ಬರುವುದು, ಇಂಥದ್ದೆಲ್ಲ ಕೆಲಸ ಮಾಡ್ತಾರೆ. ಅವು ಸಾಧಾರಣ 30 ವರ್ಷಗಳ ಅಂದಾಜು ಆಯ್ತು. ಬೇರೆ ಎಲ್ಲ ನಿಮ್ಮ ಸಾಧಾರಣ 10-12 ವರ್ಷದಿಂದ ಭಾಗವತರು. ಹೆಸರು ಬೇಕಾ? ಸುಜಯ ಹೆಗಡೆ, ಮುಕ್ಲೂರು, ನಾರಾವಿ. ಮದ್ದಳೆ ವಾದಕರಾಗಿ ನಮ್ಮ ಸೋಮಶೇಖರ ಭಟ್, ಕಾಶಿಪಟ್ನ. ವೇಷಧಾರಿಗಳಾಗಿ ಶ್ರೀನಿವಾಸ ಹುಲಿಯಾಳ ಬಂಟ್ವಾಳ. ವೇಷಧಾರಿಗಳಾಗಿ ಮತ್ತೆ ಶ್ರೀ ವೇಷಧಾರಿಯಾಗಿ ರೋಹಿತ್ ಮಡಂತ್ಯಾರು. ಮತ್ತೆ ನಮ್ಮ ವಾಹನದ ಚಾಲಕರಾಗಿ ಕೋಟೆಬಾಗಿಲು ಶೇಟ್ ಅವರು. ಇವರಿಗೆ ಸಾಧಾರಣ ಮುಂದುವರಿತಾ ಇದ್ದಾರೆ. ಈ ಪುತ್ತಿಗೆ ಶ್ರೀ ಸೋಮನಾಥೇಶ್ವರ ದೇವರ ಕೃಪಾ ಪೋಷಿತ ಚಿಕ್ಕ ಮೇಳ ಸಾಧಾರಣ ಒಂದು 36 ವರ್ಷಗಳಿಂದ ನಿರಂತರವಾಗಿ ಊರೂರಿಗೆ ತಿರುಗಿ ದಿವಸಕ್ಕೆ, ನೀವು ಆವಾಗಲೇ ಈ ಮೊದಲೇ ಹೇಳಿದಿರಿ, 25ಕ್ಕೂ ಹೆಚ್ಚಿನ ಕಡೆ ನಾವು ಒಂದೊಂದು ಮನೆಗಳಿಗೆ ಭೇಟಿ ನೀಡಿ ನಮ್ಮ ಪ್ರದರ್ಶನವನ್ನು ಕೊಡ್ತೇವೆ ಅಂತೇಳಿ. ಹಾಗೆ ಅಲ್ಲಿ ನಿಮಗೆ ನೀವೇ ಹೇಳಿದಾಗೆ ಅಥವಾ ನಾವು ತಿಳ್ಕೊಂಡ ಹಾಗೆಯೂ ಊರಲ್ಲಿ ಎಲ್ಲ ಪ್ರಚಾರ ಹಾಗೆಯೂ ತುಂಬ ಉತ್ತಮ ರೀತಿಯಲ್ಲಿ ಮೇಳ ಸಾಗ್ತಾ ಇದೆ. ಅಭೂತಪೂರ್ವ ಬೆಂಬಲ ಜನರಿಂದ, ಭಕ್ತಾದಿ ವರ್ಗಗಳಿಂದ ಸಿಗ್ತಾ ಇದೆ. ವರ್ಷ ಸಹ ಇವತ್ತು ಬಂದವರು ಮುಂದಿನ ವರ್ಷ ನಿಮಗೆ ಸಂಖ್ಯೆ ಮನೆ ಜಾಸ್ತಿ ಆಗ್ತದೆ. ಪ್ರತಿ ಮನೆಯವರು ಹೇಳ್ತಾರೆ, ಕಾಯ್ತಾ ಇರ್ತಾರೆ ಅದೇ ಸಂದರ್ಭಕ್ಕೆ, ಯಾವಾಗ ಪತ್ತರಾಜ ಮುಗೀತದೆ, ಯಾವಾಗ ನಮ್ಮ ಮನೆಗೆ ಚಿಕ್ಕ ಮೇಳ ಬರ್ತದೆ. ಅಂದ್ರೆ ಅದೊಂದಷ್ಟು ಪುಣ್ಯದ ಕೆಲಸ ಅಂತೇಳಿ ಅವರು ಸಹ ಎಣಿಸಿದ್ದಾರೆ. ಹಾಗೆ ಹೊರಗಡೆ ನಿಮಗೆ ಅಭೂತಪೂರ್ವವಾಗಿ ಬೆಂಬಲ ಸಿಗ್ತಾ ಇದೆ. ಅದೇ ರೀತಿ ಯಾಕಂದ್ರೆ ಈ ಮೇಳ, ಚಿಕ್ಕ ಮೇಳಕ್ಕೆ ಪೂರ ನಮ್ಮನೆ ಒಂದು ದೇವರ ಆಶೀರ್ವಾದ ಜೊತೆಗೆ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ನಿಮಗೆ ಒಂದು ಅಲ್ಲಿಂದ ಹೊರಡುವಂಥದ್ದು ಅದು. ಯಾಕಂದ್ರೆ ಅಲ್ಲಿ ಆಡಳಿತ ಮುಕ್ತೇಶ್ವರರಾಗಲಿ, ಅರ್ಚಕ ವೃಂದಾಗಲಿ, ಸಿಬ್ಬಂದಿಗಳಾಗಲಿ ಅವರ ಸಹಕಾರ ಇದ್ದೇ ಇರಬೇಕಾಗ್ತದೆ. ಯಾಕಂತ ಹೇಳಿದ್ರೆ ದೇವಸ್ಥಾನದ ಮೇಳ. ಹಾಗಾಗಿ ನಿಮಗೆ ಹೇಗೆ ಹೊರಗಡೆ ನಿಮಗೆ ಬೆಂಬಲ ಒಂದು ಉತ್ತಮ ರೀತಿಯಲ್ಲಿ ಅಭೂತಪೂರ್ವವಾಗಿ ಸಿಗ್ತದೆಯೋ ಹಾಗೆ ಈ ದೇವಸ್ಥಾನದ ವತಿಯಿಂದ ನಿಮಗೆ ಸಹಕಾರ, ಪ್ರೋತ್ಸಾಹ ಹೇಗೆ ಸಿಗ್ತಾ ಇದೆ ಅದೊಂದು ನೀವೇ ಹೇಳಬೇಕು ನಮ್ಮ ವೀಕ್ಷಕ ಬಂಧುಗಳಿಗೆ. ನಮ್ಮ ಪುತ್ತಿಗೆ ಮಹತೋಬಾರ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಚೌಟರ ಅರಮನೆ ಕುಲದೀಪ್ ಎಂ ಇವರು ನಮಗೆ ಅಭೂತಪೂರ್ವ ರೀತಿಯಲ್ಲಿ ಉತ್ತಮವಾಗಿ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ, ಹುರಿದುಂಬಿಸ್ತಾ ಇದ್ದಾರೆ. ಮೇಳ ನಡಿಬೇಕು ಅಂತ ಹೇಳುವ ಇಚ್ಛೆ ಅವರಲ್ಲಿ ಅಗಾಧವಾಗಿ ಉಂಟು. ಹಾಗೆ ಅವರ ಸಹಕಾರ, ಪ್ರೋತ್ಸಾಹ ಅದು ಚಿರಸ್ಮರಣೀಯ, ಮರೀಲಿಕ್ಕಿಲ್ಲ. ತುಂಬು ಹೃದಯದ ಸಹಕಾರವನ್ನು ನೀಡ್ತಾ ಇದ್ದಾರೆ. ಹಾಗೆ ಪ್ರಧಾನ ಅರ್ಚಕರಾದ ಅಡಿಗಲ್ ಅನಂತಕೃಷ್ಣ ಭಟ್ರು, ಹಾಗೆ ಮ್ಯಾನೇಜರ್ರಾದ ರವಿಶಂಕರ ಕಾರಂತರು, ಹಾಗೆ ನಮ್ಮ ಸಹ ಅರ್ಚಕರಾದ ಗಣೇಶ್ ಭಟ್ರು, ಇವರೆಲ್ಲ ತುಂಬು ಹೃದಯದಿಂದ ಸಹಕಾರ, ಪ್ರೋತ್ಸಾಹ ಎಲ್ಲ ನೀಡಿ ನಮ್ಮ ಏಳು ಬೀಳುಗಳಲ್ಲಿ ಸದಾ ಅವರು ಹುಮ್ಮನಸ್ಸಿನಿಂದ ನಮ್ಮ ಜೊತೆಗಿದ್ದು ನಮಗೆ ಬೆನ್ನೆಲುಬಾಗಿ ಅವರು ಮೇಳ ಮುಂದುವರಿಸುವಲ್ಲಿ ಸಹಕಾರ, ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಖಂಡಿತ ಇದು ತುಂಬ ಖುಷಿದಾಯಕ ವಿಚಾರ. ಹಾಗೆ ನಾನು ಇನ್ನೂ ಎಷ್ಟು ಹೇಳಬೇಕಾದ್ರೆ, ನಿಮ್ಮ ಮನೆಯಲ್ಲಿ
ಅಂದರೆ ನಿಮ್ಮ ಧರ್ಮಪತ್ನಿ ಆಗಲಿ ಅಥವಾ ಮಕ್ಕಳಾಗಲಿ ಅವರ ಸಹಕಾರ ಮುಖ್ಯ. ಯಾಕಂತ ಹೇಳಿದರೆ ನೀವು ಪತ್ತನಾಜ ಮುಗಿದ ನಂತರ ದೀಪಾವಳಿ ಅಮಾವಾಸ್ಯೆವರೆಗೆ ಹೌದು ಹೊರಗಡೆ ಜಾಸ್ತಿ ಇರಬೇಕಾಗ್ತದೆ. ಯಾಕಂದರೆ ಗಮನ ಜಾಸ್ತಿ ಮೇಳಕ್ಕೆ ಕೊಡಬೇಕಾಗ್ತದೆ. ಆವಾಗ ಮನೆಯ ಒಂದು ಉಸ್ತುವಾರಿ ಅದು ನಿಮ್ಮ ಧರ್ಮಪತ್ನಿ ನೋಡಬೇಕಾಗ್ತದೆ. ಹಾಗಾಗಿ ನಿಮ್ಮ ಮನೆಯ ಸಂಸಾರದ ಬಗ್ಗೆ, ಈ ಒಂದು ಚಿಕ್ಕ ಮೇಳದ ಬಗ್ಗೆ ಅವರ ಪ್ರೋತ್ಸಾಹ, ಅವರ ಒಂದು ಏನು ಹೇಳ್ತೇವೆ ಸಹಕಾರ, ಈ ನಿಟ್ಟಿನಲ್ಲಿ ಹೇಗೆ ಭಾಗವತ್ರೆ? ನಾವು ನಮ್ಮ ಪುತ್ತಿಗೆಯಲ್ಲಿಯೇ ಮನೆ, ಪುತ್ತಿಗೆ ಪಂಚಾಯತ್ ಬಳಿ ದೇವಸ್ಥಾನದ ಹತ್ತಿರ ನಮ್ಮ ಮನೆ. ಹಾಗೆ ಒಬ್ಬಳೇ ಮಗಳು, ಹಾಗೆ ಹೆಂಡತಿ ಮತ್ತು ಮಗಳೊಂದಿಗೆ ಮೂವರು ನಾವು ಮನೆಯಲ್ಲಿರುವುದು. ಹಾಗೆ ನಾನು ಈ ಪತ್ತನಾಜೆಯಿಂದ ದೀಪಾವಳಿ ಅಮಾವಾಸ್ಯೆಗೆ ಮೇಳಕ್ಕೂ ಹೋಗುವಾಗ ಅವರ ತುಂಬು ಹೃದಯದ ಸಹಕಾರ, ಪ್ರೋತ್ಸಾಹ, ಮೇಳ ದೇವರ ಸೇವೆ ಇದು ನಡಿಲೇಬೇಕು ಅಂತ ಹೇಳುವ ಆಶೆ ಅವರಿಗೂ ಉಂಟು. ನನ್ನನ್ನು ಹುರಿದುಂಬಿಸಿ ಕಳಿಸ್ತಾ ಇದ್ದಾರೆ. ಅಲ್ಲದೆ ನಮ್ಮ ಮನೆ ಹತ್ರ ಸುತ್ತಲೂ ಮನೆ ಇರುವುದರಿಂದ ಮನೆಯಲ್ಲಿ ಹೆದರಿಕೆ ಎಂಬುದಿಲ್ಲ. ಸುತ್ತಲೂ ಇದ್ದಾರೆ ಒಬ್ಬರಲ್ಲ ಒಬ್ರು, 10 ಮನೆಗಳ ಒಂದು 5 ಸೆನ್ಸ್ನಲ್ಲಿ ಇರುವುದರಿಂದ ಹಾಗಾಗಿ ಏನು ಅಂಜಿಕೆ ಇಲ್ಲದೆ ಮೇಳ ನಡೆಸ್ತಾ ಉಂಟು. ಅಲ್ಲದೆ ನಾವು ದೂರ ಏನು ಹೋಗುವುದಿಲ್ಲ. ಪುತ್ತಿಗೆಯಿಂದ ಮೂಡುಬಿದಿರೆಯಲ್ಲಿ ನಮ್ಮ ಮೊಕ್ಕಾಮ ಇರ್ತದೆ. ವಾರಕ್ಕೊಮ್ಮೆಯ ಬಂದೆ ಎಲ್ಲ ಹಗಲಿನಲ್ಲಿ ಬಂದೆ ಎಲ್ಲ ಹೋಗ್ತೇನೆ. ಹಾಗೆ ಮಯ ಅಂತ ಇದಿಲ್ಲ, ಅಂತ ಏನು ಆತಂಕ ಇಲ್ಲ. ಆತಂಕದ ತಾಯಿ ಕಾಲದಲ್ಲಿ ಅದು ಪ್ರಾರಂಭ ಆಗಿದೆ. ನಾನಾಗ ಸರ್ ಸಣ್ಣವೈತೆ ಆಯ್ತಾ, 5 ವರ್ಷದಿಂದ ಅವರಿಗೆ ಆದ್ಮೇಲೆ ಅವರಿಗೆ ಅನುಭವ ಉಂಟು. ಅದು ಶಿಸ್ತುಬದ್ಧವಾಗಿ ನಡೀತಾ ಉಂಟು. ನಮ್ಮ ದೇವಸ್ಥಾನದ ವತಿಯಿಂದ ಅದು ನಡೆಯುತ್ತೆ. ಲೆಕ್ಕಪತ್ರ ಆಗಲಿ, ಅದನ್ನು ಆರ್ಗನೈಸ್ ಮಾಡೋದಾಗಲಿ ಎಲ್ಲವೂ ಸುರೇಂದ್ರಪೈಗಳಲ್ಲಿ ನಿಂತಿದ್ದಾರೆ. ಅವತ್ತಿಂದ ಇವತ್ತುವರೆಗೆ ಸಹ ಅದನ್ನು ಅವರು ನಡೆಸಿಕೊಂಡು ಬಂದಿದ್ದಾರೆ. ಏನೋ ಒಂದು ಅದರಲ್ಲಿ ಲೋಪದೋಷಗಳಾಗಿದೆ ಇಲ್ಲ. ಇನ್ನು ಮುಂದೆ ಸಹ ಅದನ್ನು ಒಳ್ಳೆ ರೀತಿಯಲ್ಲಿ ಅವ್ರು ನಡೆಸ್ಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಸಮಸ್ಯೆಗಳು ಬರ್ತದೆ. ಈ ಕಲಾವಿದರುಗಳನ್ನೆಲ್ಲ ಒಟ್ಟು ಹಾಕಿಕೊಂಡು ಮಾಡಿ ಅವರನ್ನು ಹೊಂದಿಸಿಕೊಂಡು ಹೋಗುದು ತುಂಬ ಕಷ್ಟದ ಕೆಲಸ. ಬಟ್ ಅದನ್ನು ಅವ್ರು ಮಾಡ್ತಾ ಇದ್ದಾರೆ. ನಮಸ್ಕಾರ. ನಾನೊಂದು ಯಕ್ಷಗಾನದ ಅಭಿಮಾನಿ. ನಾನು ಈ ಪುತ್ತಿಗೆ ದೇವಸ್ಥಾನಕ್ಕೆ ಬಂದು ಸುಮಾರು ಒಂದು 6 ವರ್ಷ ಆಯಿತು. ನಮ್ಮ ಕಡೆ ಬಡಗುತಿಟ್ಟು, ಈ ಕಡೆ ತೆಂಕುತಿಟ್ಟು. ನನಗೆ ಇಲ್ಲಿಯ ಬರುವ ಮೊದಲು ನನಗೆ ತೆಂಕುತಿಟ್ಟಿನ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಆದರೆ ಈಗ ತುಂಬ ಖುಷಿ ಆಗ್ತಾ ಉಂಟು. ನಮ್ಮ ಕಡೆಯಲ್ಲಿ ಬಡಗುತಿಟ್ಟು ಅಲ್ಲಿ ಯಕ್ಷಗಾನಗಳು ಮೇಳ ಬಂದಾಗ ಆಗುವಂಥದ್ದು. ಆದರೆ ಇಲ್ಲಿ ನಾನು ಕೇಳ್ತಾ ಇದ್ದೇನೆ. ಯಾಕೆಂದರೆ ನನಗೆ ಯಕ್ಷಗಾನ ಅಂದರೆ ಮೊದಲು ತುಂಬ ಆಸಕ್ತಿಯ ವಿಚಾರ. ಇಲ್ಲಿ ಬಡಗಿರ ತಿಟ್ಟಿನ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಆದರೆ ಈಗ ಪ್ರತಿದಿನವೂ ನಾನು ಯಕ್ಷಗಾನ ನೋಡುವಂಥ ಒಂದು ಸಂದರ್ಭ ಸೃಷ್ಟಿಯಾಗಿದೆ. ಅದಕ್ಕೆ ದೇವರಿಗೆ ಒಂದು ಕೃತಜ್ಞತೆ ಹೇಳ್ತಾ ಇದ್ದೇನೆ. ಇಲ್ಲಿ ಬಂದ ಮೇಲೆ ಒಂದು ವಿಶೇಷವಾಗಿ ಆದದ್ದು ಅಂತ ಕೇಳಿದರೆ, ನಮ್ಮ ದೇವಸ್ಥಾನದಲ್ಲೇ ಒಂದು ಮೇಳ ಇದೆ ಅಂತ ನನಗೆ ತುಂಬ ಖುಷಿ ಆಗ್ತಾ ಉಂಟು. ಅದು ಚಿಕ್ಕ ಮೇಳ ರೂಪದಲ್ಲಿ ನಡೀತಾ ಉಂಟು. ಅದಕ್ಕೆ ಪ್ರಧಾನವಾಗಿ ಇದ್ದವರು ಸುರೇಂದ್ರ ಪೈ ಅಂತವರು. ಅವರ ಜೊತೆಗೆ ಸಹ ಸಂಗಡಿಗರು 6-7 ಜನ ಇರುವುದಲ್ವ, ಅವರೆಲ್ಲರನ್ನು ಸಹ ಸೇರಿಸಿಕೊಂಡು ಅವರು ಚಂದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಾನು ವರ್ಷಕ್ಕೆ ಏನಿಲ್ಲ ಅಂದರೂ ಅವರ ಜೊತೆಗೆ ಒಂದು 4-5 ಕಾರ್ಯಕ್ರಮಕ್ಕೆ ನಾನು ಸ್ವಯಂ ಖುದ್ದಾಗಿ ಇಲ್ಲಿ ಹೋಗಿ ಯಕ್ಷಗಾನ ಪಾತ್ರಗಳನ್ನು ನೋಡಿ ಅಭಿನಂದಿಸಿ ಆನಂದಿಸಿ ಬರ್ತೇನೆ. ಯಕ್ಷಗಾನದ ಒಂದು ಬಗ್ಗೆ ಹೇಳಬೇಕು ಅಂತ ಆದರೆ ಸುರೇಂದ್ರ ಪೈ ಅವರದ್ದು ಒಂದು ಅದ್ಭುತವಾದಂಥ ಒಂದು ಕಾರ್ಯವೈಖರಿ. ಸುಮಾರು 40 ವರ್ಷದಿಂದ ಅವರು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಅಂತ ನಾನು ಕೇಳಿದ್ದೇನೆ. ಒಂದು ತಂಡವನ್ನು 4 ಜನರನ್ನು ಸೇರಿಸಿಕೊಂಡು ಒಂದು ಕೆಲಸವನ್ನು ಮಾಡುವುದು ಅಷ್ಟು ಸುಲಭದ ಕೆಲಸ ಅಲ್ಲವೇ ಅಲ್ಲ ಈಗಿನ ಕಾಲದಲ್ಲಿ. ಅದನ್ನು ಅವರು ತುಂಬ ಚಂದ ರೀತಿಯಲ್ಲಿ ಕಳೆದ ಒಂದು 40 ವರ್ಷ ನಡೆಸ್ತಾ ಇದ್ದಾರೆ ಅಂತಾರೆ. ಅದರ ಬಗ್ಗೆ ನಾನು ಮತ್ತೆ ಹೆಚ್ಚಿಗೆ ಏನು ಹೇಳಬೇಕಾಗಿಲ್ಲ. ಆದರೆ ಅದನ್ನು ಇನ್ನೂ ಸಹಿತ ಅವರು ತುಂಬ ಮುಂದೂ ಸಹಿತ ಇದನ್ನು ಚಂದ ರೀತಿಯಲ್ಲಿ ಇದೇ ರೀತಿ ಮುಗಿಸ್ಕೊಂಡು ಹೋಗಬೇಕು. ಆ ದೇವರ ಸಂಪೂರ್ಣ ಅನುಗ್ರಹ ಚಂಡದ ಮೇಲೆ ಆಗಬೇಕು. ನಮ್ಮ ದೇವಸ್ಥಾನದ ಮೇಳ ಇನ್ನೂ ಅನೇಕ ಕಾಲಗಳವರೆಗೆ ಅಂತಲ್ಲ, ನಿರಂತರವಾಗಿ ನಡೀತಾ ಇರಬೇಕು. ಅದಕ್ಕೆ ಶಕ್ತಿಯನ್ನು, ಭಕ್ತಿಯನ್ನು, ಧೈರ್ಯವನ್ನು ಹಾಗೂ ವಿಶೇಷವಾಗಿ ಆರೋಗ್ಯವನ್ನು ಕೊಟ್ಟು ನಮ್ಮ ಸುರೇಂದ್ರ ಪೈ ಅವರಿಗೆ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಈ ಒಂದು ಕಾರ್ಯಕ್ರಮದಿಂದ ನಮ್ಮ ದೇವಸ್ಥಾನಕ್ಕೂ ಒಂದು ಒಳ್ಳೆಯ ಹೆಸರು, ಅವರಿಗೂ ಒಂದು ಒಳ್ಳೆಯ ಹೆಸರು, ಒಂದು ಜೀವನದ ನಿರ್ವಹಣೆ ಕಾರ್ಯವು ಸಹಿತ ಆಗಿದೆ. ಇದೆಲ್ಲವನ್ನು ಭಗವಂತ ಅನುಗ್ರಹಿಸಿಕೊಟ್ಟು ಇನ್ನು ತುಂಬ ವರ್ಷಗಳ ಕಾಲ ಅವರ ಕೈಯಿಂದ ನಡೆಸಿಕೊಂಡು ಹೋಗುವಂತೆ ಆಗಲಿ. ನಾನು 1-2 ಮಾತನ್ನು ಮುಗಿಸ್ತೇನೆ. ನಿಮ್ಮ ಈ ಕೊನೆಯ ಹಂತಕ್ಕೆ ಬರ್ತಿದ್ದೇವೆ. ಈ ನಿಮ್ಮ ಈ ಚಿಕ್ಕ ಮೇಳ ಅಂದ್ರೆ ಪ್ರಾರಂಭ ಆಗುವುದೇ ದೇವರ ಸನ್ನಿಧಿಯಲ್ಲಿ. ನಾವು ಹೇಳ್ತೇವೆ ಪತ್ತನಾಜೆಗೆ ಹೇಳ್ತೇವೆ ಚೌಕಿಯ ಒಳಗೆ. ಈಗ ಚೌಕಿ ಅಂದ್ರೆ
ಗಣಪತಿ ಸ್ತುತಿಯೊಂದಿಗೆ ಮತ್ತೆ ಬರುವಂತದ್ದು, ಹೌದು. ಅಲ್ಲಿ ಭಾಗವತ ಸ್ತುತಿ ಹೇಳಿ. ಹೌದು. ಹಾಗೆ ಇಲ್ಲಿ ಸಹ ಹಾಗೆ ದೇವರ ಒಂದು ಬಿಂಬ ಏನಾದ್ರೂ ಇದೆಯೋ, ಅದಕ್ಕೆ ಏನಾದ್ರೂ ಈ ಆಭರಣಗಳು ದೇವರಿಗೆ ಈ ನಿಮ್ಮ ಮೇಳದ ಒಟ್ಟಿಗೆ, ಚಿಕ್ಕ ಮೇಳದ ಒಟ್ಟಿಗೆ ಬರುವಾಗ ದೇವರನ್ನು ಇಟ್ಕೊಂಡು ಬರ್ತೀರಾ? ಇಲ್ಲ, ಚಿಕ್ಕ ಮೇಳದಲ್ಲಿ ಚಿಕ್ಕ ಮೇಳ ನಾವು ಮನೆ ಮನೆಗೆ ಹೋಗುವಾಗಲ್ಲ ಹೇಳುದು ನೀವು. ಹೌದೌದು, ಮನೆ ಮನೆಗೆ ಹೋಗುವಾಗ ಮನೆ ಮನೆ ನಿಮ್ಮ ದೇವರನ್ನು ಇಟ್ಕೊಂಡು, ನಿಮ್ಮ ದೇವರು ಅಂದ್ರೆ ನಮ್ಮ ದೇವರು ಹಾಗೆ ಅಲ್ಲ. ಹೌದು. ಮೇಳದ ದೇವರನ್ನ ಏನಾದ್ರು ಇಟ್ಕೊಂಡು ಮೇಳದ ಏನಾದ್ರು ದೇವರ ಉಂಟಾ ಹಾಗೆ? ಬೆಳ್ಳಿಯ ಚಕ್ರ, ಬೆಳ್ಳಿಯ ಶ್ರೀಚಕ್ರದಲ್ಲಿ ಮೇಳದ ದೇವರ ಚಿತ್ರ ಉಂಟು. ಇದು ದೇವಸ್ಥಾನದ ದೇವರ ಚಿತ್ರ ಉಂಟು. ಸೋಮನಾಥೇಶ್ವರ, ಮಹಿಷಮರ್ದಿನಿ, ಗಣಪತಿ ಚಿತ್ರ ಬಿಡಿಸಿ ಅದು ನಡುವೆ ಚಿತ್ರ ಇದ್ದು ಅದು ಆ ದೇವರ ಚಕ್ರವನ್ನು ನಿಮ್ಮಲ್ಲಿ ಪೂಜೆಗೆ ಇಡ್ತೇವೆ. ನಿಮ್ಮ ದೇವರ ಕೋಣೆಯಲ್ಲಿ ಬೆಳ್ಳಿಯ ಚಕ್ರ, ವಿಷ್ಣುವಿನ ಚಕ್ರ, ಸುದರ್ಶನ ಚಕ್ರ, ಚಕ್ರ ಅದರಲ್ಲಿ ದೇವರ ಪಟ ಇಡ್ತೀವಿ. ದೇವರ ಪಟ ಅದರಲ್ಲಿ ಕೆತ್ತೇ ಉಂಟು. ಸೋಮನಾಥೇಶ್ವರ ಲಿಂಗ ಇಲ್ಲಿಯ ಟ್ರೂ ಕಾಪಿ. ನಡುವೆ ಸೋಮನಾಥ ಇಲ್ಲಿ ಹೇಗೆ ಉಂಟು, ನಡುವೆ ಸೋಮನಾಥೇಶ್ವರ, ಈಚೆಯಿಂದ ಮಹಿಷಮರ್ದಿನಿ, ಈಚೆಯಿಂದ ಗಣಪತಿ ಮಹಾಗಣಪತಿ. ಅದನ್ನು ನಿಮ್ಮಲ್ಲಿ ಪೂಜೆಗೆ ಇಡ್ತೇವೆ. ಇಂದು ಆರತಿ ಇರುವುದಾದ್ರೆ, ಸ್ವಸ್ತಿಗೆ ಇರುವುದಾದ್ರೆ, ಅಥವಾ ಏನು ಇಲ್ಲದಿದ್ರು ನಿಮ್ಮ ದೀಪದಲ್ಲಿ ಹಕ್ಕಿ ಉಂಟು ಅಂತ ಹೇಳಿದ್ರೆ ಅದನ್ನ ಇಡ್ತೇವೆ. ನಿಮ್ದು ಏನಿಲ್ಲ, ದೀಪ ಇಲ್ಲ, ಅಲ್ಲಿ ದೇವರ ಕೋಣೆಯಲ್ಲಿ ದೀಪ ಉಂಟು, ಬೇರೆ ಏನಿಲ್ಲ ನಿಮ್ದು ಅಂತ ಹೇಳಿದ್ರೆ ನಮ್ಮ ಚಕ್ರ ನಮ್ಮ ಹತ್ರ. ಅಂದ್ರೆ ದೇವರಿಗೂ ನಿಲ್ಬೇಕು, ದೇವರಲ್ಲಿ ಇರ್ಬೇಕು ಅಂತ ಹೇಳಿದ್ರು ಅದಕ್ಕೆ ಏನಾದ್ರು ಒಂದು ಸೂಕ್ತ ಸಂಕಲ್ಪಗಳು ಬೇಕಲ್ಲ, ಒಂದು ದೀಪ ಬೇಕು. ನೋಡಿ, ಈಗ ನಿಮ್ಮ ಸ್ವರಾಜ ಮೈದಾನದ ಹತ್ರ ಒಂದು, ಅಲ್ಲಿ ಒಳಗೆ ಆರ್ವಿ ನಗರದ ಹತ್ರ ಒಂದು ಹೆಂಗಸಿನ ಮನೆಗೆ ಹೋಗ್ತೇವೆ. ಖಾಲಿ ಮನೆ ಒಂದು ತಂದಿರ್ತಾರೆ, ದೀಪ ಹಚ್ಚಿ ಇಡ್ತಾರೆ. ಏನ್ ಮಾಡ್ಬೇಕಾಗ, ದೇವರನ್ನ ಇಡ್ಬೇಕಲ್ಲ, ಅಲ್ಲಿ ಅಕ್ಕಿ ತೆಂಗಿನಕಾಯಿ ಎಂತದೂ ಇಲ್ಲ. ಹೋಗುವಾಗ ರೆಸಿಪಿಗೆ ಕೊಡ್ತಾರೆ 25 ಕಿಲೋ ಅಕ್ಕಿ, 25 ತೆಂಗಿನಕಾಯಿ. ಅಲ್ಲಿ ಸ್ವಸ್ತಿಗೆ ಏನಿಲ್ಲ, ಅದು ದೇವರನ್ನ ಇಡ್ಬೇಕಲ್ಲ. ಮನೆ ಇಟ್ರು, ದೀಪದಂತ ಇಟ್ರು ದೇವರಿಗೆ. ಈಗ ದೇವರಿಗೆ ಅಥವಾ ಈ ಚಕ್ರಕ್ಕೆ, ಸುದರ್ಶನ ಚಕ್ರ ಅಂದ್ರೆ ದೇವರನ್ನು ನಾವು ಅದರಲ್ಲಿ ಕಾಣುವಂಥದ್ದು. ಅದಕ್ಕೆ ಏನಾದ್ರು ನಮ್ಮ ಭಕ್ತಾದಿಗಳು ಅಥವಾ ಆಟ ಆಡಿಸುವವರು ಏನಾದ್ರು ಕೊಟ್ಟದ್ದು ಉಂಟ ಅವರ ಇದರಲ್ಲಿ ಪ್ರತಿ ಸ್ವತ್ತುಗಳು ಭಕ್ತರೇ ಒಪ್ಪಿಸಿದ್ದಾರೆ. ಸಾಧಾರಣ ಭಕ್ತರು ಒಪ್ಪಿಸಿದ್ದು ಅರ್ಪಿಸಿದ್ದು ನಿಮ್ಮ ಬೆಳ್ಳಿದ್ದು, ದೇವರ ಮಂಟಪ, ಮದುವೆ, ಚೆಂಡೆ, ವೇಷಭೂಷಣ ಎಲ್ಲ ಕೊಟ್ಟದ್ದು 13 ಲಕ್ಷಕ್ಕಿಂತ ಮೇಲೆ. ಹಾಗಾದ್ರೆ ಚಿಕ್ಕ ಮೇಳ ಅಂತೇಳಿ ಹೆಸರಿಗೆ ಮಾತ್ರ ಚಿಕ್ಕ ಮೇಳ, ಇಂಥ ಚಿಕ್ಕ ಮೇಳ ವೇಷ ಮಾಡಿಕೊಂಡು 5 ಹೊರಡುವುದು, ಅಷ್ಟು ಸ್ವತ್ತುಗಳು, ಹೆಮ್ಮೆಯ ಸ್ವತ್ತುಗಳು ನಮ್ಮ ಹತ್ರ. ತುಂಬಾ ಖುಷಿ ಆಯ್ತು ನಿಮ್ಮ ಸ್ವಗ್ರಹಕ್ಕೆ ಇಲ್ಲಿಗೆ ಬಂದು, ಅದಕ್ಕಿಂತಲೂ ಮುಖ್ಯವಾಗಿ ಪುತ್ತಿಗೆ ಸೋಮನಾಥನ ಒಂದು ಭೂಮಿಗೆ ಬಂದು, ನಿಮ್ಮ ಗ್ರಹಕ್ಕೆ ಬಂದು ನಿಮ್ಮೊಂದಿಗೆ ಸಂದರ್ಶನ ಮಾಡಿದ್ದು ನಮಗೆ ತುಂಬಾ ಖುಷಿ ಆಯ್ತು. ಯಾಕಂತ ಹೇಳಿದ್ರೆ 36 ವರ್ಷದ ಒಂದು ಸೇವೆ ಅಂತ ಹೇಳಿದ್ರೆ ಅದು ಸಾಧಾರಣದ್ದು ಅಲ್ಲ. ಇದೊಂದು ಅತಿಮಾನುಷ ವ್ಯಕ್ತಿತ್ವ, ಪರಕಾಯ ಪ್ರವೇಶ. ಆ ಭಗವಂತನೇ, ಆ ನಮ್ಮ ಯಾರು ಸೋಮನಾಥ ದೇವರೇ ನಿಮ್ಮ ಮೂಲಕ ಬಂದು ಮಾಡಿಸ್ತಿದ್ದಾರೆ ಅಂತ ಹೇಳುವ ಒಂದು ಪೂರ್ಣ ಒಂದು ವಿಶ್ವಾಸ ನನಗೆ ಈ ಸಂದರ್ಶನದಲ್ಲಿ ನನಗೆ ಅದಕ್ಕೆ ಒಂದು ಆತ್ಮಕ್ಕೆ ಒಂದು ತಡ್ತಾ ಇದೆ. ಆದರೆ ನೀವು ಕೇಳುವಂತ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಟ್ಟೆ ನಾನು. ಇದರ ಬಗ್ಗೆ ಸಂಪೂರ್ಣ ಹೇಳುವುದಾದ್ರೆ ನಿಮ್ಮ ಒಂದು ಗ್ರಂಥವೇ ಆಗ್ಲಿ, ಗ್ರಂಥವೇ ಆಗ್ಬೋದು, ಅಥವಾ ಇದು ಅಧ್ಯಯನಕ್ಕೆ ಯೋಗ್ಯವಾಗಿ PhD ಅನ್ನೇ ವಿದ್ಯಾರ್ಥಿಗಳು, ಸಂಶೋಧಕ ವಿದ್ಯಾರ್ಥಿಗಳು ಮುಂದೆ ಮಾಡಬಹುದು. ನೀವು ನಿಮ್ಮ ಒಂದು ಜೀವನವನ್ನು ಗಂಧದ ಕೊರಡಿನ ಹಾಗೆ ತೆಯ್ದ ಜೀವನ ಯಾವುದಕ್ಕೆ? ಯಕ್ಷಗಾನಕ್ಕೆ. ಯಕ್ಷಗಾನವೇ ನಿಮ್ಮ ಬದುಕು, ಯಕ್ಷಗಾನವೇ ನಿಮ್ಮ ಉಸಿರು, ಯಕ್ಷಗಾನವೇ ನಿಮ್ಮ ಸರ್ವಸ್ವ. ನನಗೆ ಪ್ರಾರಂಭಕ್ಕೆ ಹೆದರಿಕೆ ಇತ್ತು, ನಾನು ಮಾಡಿಕೊಂಡು ಹೊರಟದ್ದು. ನನಗೆ ದೇವರ ಮೇಲೆ ಪ್ರೀತಿ ಇಂಥದನ್ನು ಮಾಡಿಕೊಂಡು ಹೊರಟಿದ್ದೆ. ಇದು ಸರಿಯಾ ತಪ್ಪಾ, ಏನಾದ್ರೂ ಆಗೋದ ಇದರಲ್ಲಿ ಅಂತ ಹೇಳಿ ಹೆದರಿಕೆಯಿಂದ ಹೊರಟು. ಮುಗಿದ್ರೆ ಇದರಲ್ಲೇ ಮುಗಿ, ಹೋದ್ರೆ ಅವರಿಗೆ ಬೇಕಾದ್ರೆ ಇಟ್ಟುಕೊಳ್ಳಿ, ಅದ್ರ ಸೇವೆ ಹೊರಡು ಮಾಡ್ತೇನೆ ಅಂತ ಮುಂದುವರೆದ್ರಿಂದ ಇಲ್ಲಿವರೆಗೆ ಬಂತು. ಎಲ್ಲರೂ ಭಕ್ತಾದಿಗಳು ತುಂಬ ಮನಸ್ಸಿನಿಂದ ಏನು ಬೇಕು, ನಿಮ್ಮ ಮೇಳಕ್ಕೆ ಏನು ಬೇಕು ಅಂತ ಹೇಳಿ ಕೇಳಿಕೊಟ್ಟವರಿದ್ದಾರೆ. ಹೊರಪಣ ಬೇಕಾ, ನೀರು ಬೇಕಾ, ಮತ್ತೆ ಡ್ರೆಸ್ ಬೇಕಾ, ಮದುವೆ ಬೇಕಾ, ಯಾವುದಿಲ್ಲ. ಆಗಲಿ, ಸಂಕ್ರಮಣ ಘಟ್ಟದಲ್ಲಿದ್ದೀರಿ. ಭಗವಂತ ಪ್ರತಿಯೊಬ್ಬರಿಗೂ ಪೂರ್ಣ ಆಯುಷ್ಯ ಅಂತ ಕೊಡ್ತಾರೆ. ದೈವದತ್ತವಾದ ಕಲೆ 120 ವರ್ಷ ಅಲ್ಲ, ನಿಮಗೆ ದೀರ್ಘಾಯುಷ್ಯವನ್ನು ಸಿಗಲಿ, ಯಕ್ಷಗಾನದ ಒಂದು ಸೇವೆ ಮಾಡುವಂತ ಆ ಭಾಗ್ಯ ಭಗವಂತನಾದ ಪುತ್ತಿಗೆ ಸೋಮನಾಥೇಶ್ವರವರು ಅನುಗ್ರಹಿಸಲಿ. ದೇವರು ಉತ್ತಮೋತ್ತಮ ಆಯುರಾರೋಗ್ಯವನ್ನು ನಿಮಗೆ ಕರುಣಿಸಲಿ. ಬರ್ತಾ 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 ನಿಮ್ಮ ಭಾಗವತಿಗೆ ಭಗವಂತನ ದಯದಿಂದ ಅದು ಇನ್ನಷ್ಟು ಎತ್ತರಕ್ಕೆ ಹೋಗಿ
ಈ ಪುತ್ತಿಗೆ, ಈ ಸಂಪಿಗೆ, ಈ ಮೂಡುಬಿದಿರೆಯ ಗೌರವ ಕೀರ್ತಿಗಳು ಇನ್ನಷ್ಟು ಎತ್ತರಕ್ಕೆ ಹೋಗಲಿ ಅಂತ ಹೇಳ್ತಾ ನಿಮಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೂ ಈ ಒಂದು ಸಂದರ್ಶನಕ್ಕೆ ಎಡೆಮಾಡಿಕೊಟ್ಟಂತಹ ಶ್ರೀಯುತ ಗಣೇಶ್ ನಾಯಕ್ ಬಾರ್ದಿಲ ಅವರು ಖ್ಯಾತ ಪತ್ರಕರ್ತರು ಹೌದು, ಲೇಖಕರು ಹೌದು. ಅವರ ಶ್ರೀ ಮೂಡುಬಿದಿರೆ ಮಿರರ್ ಚಾನೆಲ್ನ ಮುಖ್ಯಸ್ಥರವರು, ಅವರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತೇನೆ, ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಇನ್ನು ಮುಂದಕ್ಕೆ ಕೂಡ ಇಂತಹ ಹಲವಾರು ಅನರ್ಘ್ಯ ರತ್ನಗಳು ನಮ್ಮ ಹತ್ತಿರ ಇದ್ದಾರೆ. ಎಲೆಯ ಮರೆಯ ಕಾಯಿಯ ಹಾಗೆ ತಮಗೆ ಮತ್ತೊಮ್ಮೆ ಮಗದೊಮ್ಮೆ ಅನಂತಾನಂತ ಕೃತಜ್ಞತೆ ಮಂಗಳವನ್ನೊಂದು ಹಾಡ್ಬೇಕಂತೇಳಿ ತಮ್ಮ ಹತ್ರ. ಮಂಗಳ ಶ್ರೀ ಸೋಮನಾಥನಿಗೆ ಪುತ್ತಿಗೆ ಕ್ಷೇತ್ರದಿ ನೆಲೆಸಿದಗೆ ಮಹಿಷಮರ್ದಿನಿ ಮಹಾಗಣಪತಿಗೆ ಸರ್ವರ ಪೊರೆಯುವ ಶ್ರೀ ಸೋಮನಾಥಗೆ ಮಂಗಳೋ ಜಯ ಮಂಗಳೋ ಶುಭ ಮಂಗಳೋ ನಿತ್ಯ ಮಂಗಳೋ ಮಂಗಳೋ ಕರುಣೋ ಕರುಪಾಶಾಂಕುಶಧಾರಿಯೇ ಔಷಧಿ ಪುತ್ರ ಪ್ರಭುವೇ ಭೂಷಣ ಸುಕುಮಾರ ಜಗನ್ನ ಜನಕಮಲಕಾರತಿರೆ ಆರತಿ ಜಗಿದೆ ಆರತಿ ಜಗಿದೆ ಮುಖದೊಳಗೆ ಗಣಪತಿ ಸುಮಾದೇಶ್ವರ ಮಹಿಷಮತಿ ಮಹಾಗಣಪತಿ ದೇವರ ಪಾದಾರವಿಂದಕ್ಕೆ ಗೋವಿಂದ.